ರೀಲ್ಸ್ಗಾಗಿ ಮಚ್ಚನ್ನ ಹಿಡಿದು ಈಗ ಜೈಲು ಪಾಲಾಗಿದ್ದಾರೆ ಮಚ್ಚೇಶ್ವರ್. ರಜತ್ ಮತ್ತು ವಿನಯ್ ಗೌಡ ರೀಲ್ಸ್ ಮಾಡೋದಕ್ಕೆ ಹೋಗಿ ರೀಲ್ಸ್ನ ಶೋಕಿಗೋಸ್ಕರ ಮಾಡಬಾರದ ತಪ್ಪನ್ನು ಮಾಡಿ ಶಸ್ತ್ರಾಸ್ತ್ರ ಕಾಯ್ದೆಯಡಿ ದೂರು ದಾಖಲಾಗಿ ಕೊನೆಗೆ ಈಗ ಅವರನ್ನ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡುವಂತಹ ಹಂತಕ್ಕೆ ಕೂಡ ಹೋಗಿತ್ತು. ಈಗ ಅವ್ರಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಏನೋ ಸಣ್ಣ ವಿಚಾರ, ಏನೋ ಜನರನ್ನ ಎಂಟರ್ಟೈನ್ ಮಾಡೋಣ ಅಂತ ಹೋದ್ವಿ, ಬಟ್ ಇಷ್ಟೆಲ್ಲ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ ಅಂತ ಖಂಡಿತ ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅವರಿಗೆ ಪಶ್ಚಾತ್ತಾಪ ಆಗ್ತಾ ಇರ್ತಕ್ಕಂಥದ್ದಂತೂ ನಿಜ. ರೀಲ್ಸ್ಗಾಗಿ ಮಚ್ಚು ಹಿಡಿದು ಜೈಲು ಪಾಲಾಗಿದ್ದಾರೆ ರಜತ್ ಮತ್ತು ವಿನಯ್. ಸಾಕ್ಷಿ ನಾಶ ಯತ್ನ ಹಿನ್ನೆಲೆಯಲ್ಲಿ ರಜತ್ ಮತ್ತು ವಿನಯ್ ಅವರ ಬಂಧನವಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈಗ ರಜತ್ ಕಿಶನ್ ಮತ್ತು ವಿನಯ್ ಗೌಡ ಕಾಲವನ್ನು ಕಳಿಬೇಕಾಗಿದೆ. ಜೈಲಿಗೆ ಪತಿ ರಜತ್ತನ್ನು ಕರೆದೊಯ್ಯುವಾಗ ಅವರ ಪತ್ನಿ ಕಣ್ಣೀರಿಟ್ಟಿದ್ದಾರೆ. ಅದರ ಜೊತೆಗೆ ಅವರು ಬೇಲ್ಗೋಸ್ಕರ ಅರ್ಜಿಯನ್ನು ಕೂಡ ಸಲ್ಲಿಸಿಕೊಂಡಿದ್ದಾರೆ ರಜತ್ ಮತ್ತು ವಿನಯ್. ಇವತ್ತು 25ನೇ ACJM ಕೋರ್ಟ್ಗೆ ಪೊಲೀಸರು ಹಾಜರುಪಡಿಸ್ತಾರೆ. ಅಂದರೆ ನಿನ್ನೆ ಜಡ್ಜ್ ಮುಂದೆ ಹಾಜರುಪಡಿಸಿದಾಗ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ನಾಳೆ ಬೆಳಿಗ್ಗೆ ಓಪನ್ ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡಿ ಅಂತಂದ್ಬಿಟ್ಟು ಜಡ್ಜ್ ಹೇಳಿದರು. ಅದರ ಪ್ರಕಾರ ಇವತ್ತು ಕೋರ್ಟ್ಗೆ ಅವ್ರನ್ನ ಹಾಜರುಪಡಿಸ್ತಾರೆ. ಅಟ್ ದ ಸೇಮ್ ಟೈಮ್ ಅವರು ಕೂಡ ರೆಗ್ಯುಲರ್ ಬೇಲ್ಗೆ ಅಪ್ಲೈ ಮಾಡ್ಕೊಂಡಿದ್ದಾರೆ. ಅದು ಕೂಡ ಇವತ್ತು ಚರ್ಚೆಗೆ ಬರುತ್ತೆ. ಇಲ್ಲಿ ಪ್ರಮುಖವಾಗಿ ಅವರು ರೀಲ್ಸ್ ಮಾಡಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಒಂದು ತಪ್ಪು, ಅದರ ಜೊತೆಗೆ ಸಾಕ್ಷಿ ನಾಶ ಯತ್ನವನ್ನು ಮಾಡಿರ್ತಕ್ಕಂಥದ್ದು ಅದು ಕೂಡ ಗುರುತರವಾದಂತಹ ಆರೋಪ. ಹಾಗಾಗಿ ಅವರನ್ನು ನ್ಯಾಯಾಂಗ ಬಂಧನ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ನೋಡಬೇಕು ಕೋರ್ಟ್ ಅದನ್ನು ಎಕ್ಸ್ಟೆಂಡ್ ಮಾಡುತ್ತಾ ಜಾಮೀನನ್ನು ಕೊಡುತ್ತಾ ಅಂತ. ಯೂಶ್ವಲ್ ಆಗಿ ಬರೀ ರೀಲ್ಸ್ ವಿಚಾರಣೆ ಆಗಿದ್ದಿದ್ರೆ ಖಂಡಿತವಾಗಿ ಅವರಿಗೆ ಮೊದಲನೇ ದಿವಸದಲ್ಲೇ ಜಾಮೀನು ಸಿಕ್ಬಿಡ್ತಾ ಇತ್ತು. ಬಟ್ ಸಾಕ್ಷಿ ನಾಶವನ್ನು ಮಾಡಿದ್ದಾರೆ, ಅದನ್ನು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ ಮತ್ತು ಪ್ರೂವ್ ಮಾಡಬೇಕಾಗುತ್ತೆ ಪೊಲೀಸರು. ಹಳೆ ಇವರು ರೀಲ್ಸ್ಗೆ ಬಳಸಿರ್ತಕ್ಕಂಥ ಮಚ್ಚು ಯಾವುದು, ಆಮೇಲೆ ಪೊಲೀಸರಿಗೆ ಇವರು ಸರೆಂಡರ್ ಮಾಡಿದ ಮಚ್ಚು ಯಾವುದು, ಅದರಲ್ಲಿ ಏನಾದರೂ ಸಾಕ್ಷಿ ನಾಶ ಮಾಡಿದಾರಾ, ಒರಿಜಿನಲ್ ಮಚ್ಚನ್ನು ಕೊಟ್ಟಿಲ್ವಾ, ಇದೆಲ್ಲವನ್ನು ಕೂಡ ಕೋರ್ಟ್ ಗಮನಕ್ಕೆ ತರಬೇಕಾಗತ್ತೆ. ಇದು ಕೂಡ ನಾನು ಆಗಲೇ ಹೇಳಿದಂತೆ ದೊಡ್ಡ ಆರೋಪ ಅಪರಾಧ ಆಗಿರೋದ್ರಿಂದ ಕೋರ್ಟ್ ಇದನ್ನು ಯಾವ ರೀತಿ ಪರಿಗಣಿಸುತ್ತೆ ಅಂತಕ್ಕಂಥದ್ದನ್ನು ಕೂಡ ನೋಡಬೇಕು. ಬಟ್ ಈಗಾಗಲೇ ಅವ್ರು ಹೇಳ್ಕೊಂಡಿದ್ದಾರೆ ಅವೆಲ್ಲ ಸೆಟ್ ಪ್ರಾಪರ್ಟಿ, ನಾವಿಲ್ಲದೆ ಇದ್ದಾಗ ಹೋಗಿರೋದಕ್ಕೆ ಅವ್ರು ಯಾವುದೋ ಕೊಟ್ಬಿಟ್ಟಿದ್ದಾರೆ. ರಜತ್ ಬಂದು ವಿನಯ್ ಮೇಲೆ ಹಾಕೋದು, ವಿನಯ್ ಸೆಟ್ ಪ್ರಾಪರ್ಟಿ ಹ್ಯಾಂಡಲ್ ಮಾಡ್ತಾರಲ್ಲ ಮ್ಯಾನೇಜರ್ಸ್ ಅವ್ರ ಮೇಲೆ ಹಾಕೋದು, ಈ ರೀತಿ ಏನೋ ಆಗಿದೆ ಕಥೆಗಳು. ಬಟ್ ಇದೆಲ್ಲವೂ ಕೂಡ ಗೊಂದಲಕ್ಕೆ ಕಾರಣವಾಗಿರೋದ್ರಿಂದ ಇವ್ರನ್ನ ಈಗ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಸಾಕ್ಷಿ ನಾಶದ ಹಿನ್ನೆಲೆಯಲ್ಲಿ ಮೇಲ್ನೋಟಕ್ಕೆ ಪೊಲೀಸರಿಗೆ ಇದು ಸಾಕ್ಷಿ ನಾಶ ಅಂತ ಅನಿಸಿದೆ. ಅದಕ್ಕೆ ಬೇಕಾದಂತಹ ಪುರಾವೆಗಳು ಕೂಡ ಅವರಿಗೆ ಸಿಕ್ಕಿದೆ. ಹಾಗಾಗಿ ರಜತ್ ಮತ್ತು ಕಿಶನ್ ಇಬ್ಬರನ್ನು ಕೂಡ ಈಗ ಪೊಲೀಸರು ವಿನಯ್ ಮತ್ತು ರಜತ್ನ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಒಪ್ಪಿಸಿದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ರೀಲ್ಸ್ ಮಾಡಿದ್ದಾರೆ ಮಚ್ಚಿಡ್ಕೊಂಡು ಅಂತಕ್ಕಂಥದ್ದು ಒಂದು ಅಪರಾಧ ಆದರೆ ಸಾಕ್ಷಿ ನಾಶ ಅಂತಕ್ಕಂಥದ್ದು ಮತ್ತೊಂದು ಅಪರಾಧ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಅವ್ರನ್ನ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿರೋದಾ, ಇದು ಬೇಲಬಲ್ ಪ್ರಕರಣನ, ಇವತ್ತು ಬೇಲ್ ಸಿಗ್ಬೋದಾ, ಏನೇನು ಆಗ್ಬೋದು ಇವತ್ತಿನ ಡೆವಲಪ್ಮೆಂಟ್ಸ್ ಅಂತ? ಅರವಿಂದ, ನಿನ್ನೆವರೆಗೂ ಕೂಡ ರಜತ್ ಹಾಗೆ ವಿನಯ್ ಈ ಇಬ್ರು ಕೂಡ ಒಂದು ರೀತಿ ತಪ್ಪಿಸ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ರು. ಆದರೆ ಆ ಬಳಿಕ ಒಂದಷ್ಟು ವಕೀಲರ ಸಲಹೆಯನ್ನು ಪಡೆದುಕೊಂಡಿರುವ ಸಾಧ್ಯತೆ ಇದೆ. ಅಪ್ಸ್ಕ್ಯಾಂಡ್ ಆದಂತಹ ಸಂದರ್ಭದಲ್ಲಿ ಈ ಪ್ರಕರಣಗಳಿಗೆ, ಅದರಲ್ಲೂ ಪ್ರಮುಖವಾಗಿ ಆರ್ಮ್ಸ್ ಆಕ್ಟ್ ಇರ್ಬೋದು, ಅದ್ರ ಜೊತೆಗೆ BNS 270 ಹಾಕಲಾಗಿದೆ. ಅದಾದ ಬಳಿಕ ಇವರು ನಕಲಿ ಮಚ್ಚನ್ನ ನೀಡಿದ್ರು, ಫೈಬರ್ ಮಚ್ಚನ್ನ ನೀಡಿದ್ರು ಅನ್ನೋದರ ಆಧಾರದ ಮೇಲೆ ಹೆಚ್ಚುವರಿಯಾಗಿ ಇದೀಗ ಸಾಕ್ಷಿ ನಾಶದ ಕೇಸನ್ನು ಸಹ ಹಾಕಲಾಗಿದೆ. ಅದು BNS 201 ಹಾಕಲಾಗಿದೆ. ಹೀಗಾಗಿ ಅಪ್ಸ್ಕ್ಯಾಂಡ್ ಆದರೆ ಈ ಪ್ರಕರಣದಲ್ಲಿ ಸುಮಾರು 10 ದಿನಗಳವರೆಗೆ ಬೇಲ್ ಸಿಗೋದಿಲ್ಲ. ಹೀಗಾಗಿ ಸರೆಂಡರ್ ಆಗಿ ಅನ್ನೋ ಮಟ್ಟಿಗೆ ಅಭಿಪ್ರಾಯವನ್ನು ಅವರು ಪಡ್ಕೊಂಡಿರಬಹುದು. ಹೀಗಾಗಿ ಅವರು ನಿನ್ನೆ ಪೊಲೀಸರ ಮುಂದೆ ಶರಣಾಗತಿಯನ್ನ ಆಗಿದ್ರು. ಅದಾದ ಬಳಿಕ ಪೊಲೀಸರು ಅರೆಸ್ಟ್ ತೋರಿಸಿ ಸ್ಪಾಟ್ ಮಹಜರ್ ಪ್ರಕ್ರಿಯೆಯನ್ನು ಮುಗಿಸಿದ್ರು. ತಡರಾತ್ರಿಯಲ್ಲಿ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸುವ ಕೆಲಸವನ್ನ ಕೂಡ ಮಾಡಿದ್ರು. ಸಾಮಾನ್ಯವಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ, ಮನೆಗೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತೆ. ಯಾಕಂತ ಹೇಳಿದ್ರೆ ಓಪನ್ ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡೋದಕ್ಕೆ ಸಾಧ್ಯವಾಗಿರೋದಿಲ್ಲ. ಮತ್ತೆ ಇವತ್ತು ಇವರ ಪರ ಜಾಮೀನಿಗಾಗಿ ಈಗಾಗಲೇ ಅರ್ಜಿಯನ್ನು ಇವತ್ತು ಹಾಕೊಳ್ಳಿದ್ದಾರೆ. ಹೀಗಾಗಿ ಅವ್ರನ್ನ ಖುದ್ದು
ಯಾರು ಈ ಇಬ್ಬರು ಆರೋಪಿಗಳಿದ್ದಾರೆ ಇವ್ರನ್ನ ಖುದ್ದು ಪರಪ್ಪನಗ್ರಹಾರ ಜೈಲಿನಿಂದ ಸುಮಾರು 11 ಗಂಟೆ ವೇಳೆಗೆ 25ನೇ ACJM ನ್ಯಾಯಾಲಯಕ್ಕೆ ಕರ್ತರಲಿದ್ದಾರೆ. ಅದಾದ ಬಳಿಕ ಅಲ್ಲಿ ಒಂದಷ್ಟು ವಾದ ಪ್ರತಿವಾದ ನಡೆಯಲಿದೆ. ಅಂದರೆ ಈಗಾಗಲೇ ಪೊಲೀಸರು ಕಸ್ಟಡಿಗೆ ಕೊಡಬೇಕು, ಯಾಕಂತ ಹೇಳಿದ್ರೆ ಇವರ ಬಳಸಿದಂತಹ ಮಚ್ಚೇನಿದೆ ಅದನ್ನು ಇವ್ರು ಇನ್ನೂ ಕೂಡ ಹೇಳ್ತಿಲ್ಲ. ಕಾರಣ ನಾವು ಅಲ್ಲಿ ಸ್ಪಾಟ್ ಮಹಜರ್ಗೆ ಹೋದಂತಹ ಸಂದರ್ಭದಲ್ಲಿ ಸೆಟ್ ಪ್ರಾಪರ್ಟಿ ಅಂತ ಹೇಳಿದ್ರು, ಸೆಟ್ನವ್ರನ್ನ ಕೇಳಿದ್ರೆ ಮಚ್ಚೆ ಯಾವುದು ಅಂತೇಳಿ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಆರೋಪಿಗಳಲ್ಲಿ ರಜತ್ನ ಕೇಳಿದ್ರೆ ರಜತ್ ವಿನಯ್ ಮೇಲೆ ಹೇಳ್ತಿದ್ದಾನೆ, ವಿನಯ್ ಕೇಳಿದ್ರೆ ವಿನಯ್ ಸೆಟ್ನವರು ಕೊಟ್ಟರು ಅಂತಾರೆ, ಸೆಟ್ನವ್ರನ್ನ ಕೇಳಿದ್ರೆ ಅವ್ರ ಮ್ಯಾನೇಜರ್ ಬರಬೇಕು ಅಂತ ಹೇಳ್ತಿದ್ದಾರೆ. ಹೀಗಾಗಿ ಇವರು ಆ ರೀಲ್ಸ್ಗಾಗಿ ಬಳಸಿದಂತಹ ಆ ಮಚ್ಚೇನಿದೆ ಅದನ್ನು ನಾವು ಸೀಸ್ ಮಾಡಬೇಕಿದೆ. ಅದ್ರ ಜೊತೆಗೆ ಈ ಪ್ರಕರಣದಲ್ಲಿ ಇವರು ನಕಲಿ ಮಚ್ಚನ್ನು ಕೊಟ್ಟು ಯಾಮಾರಿಸಿದ್ದಾರೆ, ಹೀಗಾಗಿ ಇವ್ರನ್ನ ಕಸ್ಟಡಿಗೆ ಕೊಡಿ ಅನ್ನೋ ಮಟ್ಟಿಗೆ ಪೊಲೀಸರು ಕೇಳ್ಕೊಳ್ಳೋದಕ್ಕೆ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಕಸ್ಟಡಿಯ ಹಂತದಲ್ಲಿ ಜಾಮೀನನ್ನು ಕೊಡ್ತಾರಾ ಇಲ್ವಾ ಗೊತ್ತಿಲ್ಲ, ಆದರೆ ಜಾಮೀನಿನ ಮೇಲೆ ಇವತ್ತು ಒಂದಷ್ಟು ಆರ್ಗ್ಯುಮೆಂಟ್ ನಡೆಯಬಹುದು. ಹಾಗೆ ಸಂಪರ್ಕದಲ್ಲಿರಿ ಮೂರ್ತಿ, ನಿಮ್ಮ ಜೊತೆನಲ್ಲಿ ನಾನು ಮತ್ತೆ ಮಾತನಾಡ್ತೇನೆ.